ರಾಜ್ಯದಲ್ಲಿ ಮತ್ತೆ ಶುರು ದರೋಡೆಕೋರರ ಹಾವಳಿ. ಬೀದರ್, ಮಂಗಳೂರು, ಈಗ ದಾವಣಗೆರೆಯೇ ಟಾರ್ಗೆಟ್. ರಾಜ್ಯದಲ್ಲಿ ಮತ್ತೆ ದರೋಡೆಕೋರರ ಹಾವಳಿ ಶುರುವಾಗಿದೆ. ಬೀದರ್, ಮಂಗಳೂರಿನ ಬಳಿಕ ದಾವಣಗೆರೆಯಲ್ಲಿ ದರೋಡೆ. ದಾವಣಗೆರೆಯೇ ಟಾರ್ಗೆಟ್. ಉತ್ತರ ಪ್ರದೇಶದಿಂದ ರಾಜ್ಯಕ್ಕೆ ದರೋಡೆ ಗ್ಯಾಂಗ್ ಬಂದಿದೆ. 2 ಕಾರಿನಲ್ಲಿ 8 ದರೋಡೆಕೋರರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆಯ ಸವಳಂಗ ಸೇರಿ ಹಲವು ಕಡೆಗಳಲ್ಲಿ ದರೋಡೆಗೆ ಇವರು ಪ್ಲಾನ್ ಮಾಡಿಕೊಂಡಿದ್ರು. ದರೋಡೆಕೋರರ ಗ್ಯಾಂಗ್ ಮೇಲೆ ದಾವಣಗೆರೆ ಪೊಲೀಸರು ದಾಳಿ ಮಾಡ್ತಾರೆ. ಖಚಿತ ಮಾಹಿತಿಯನ್ನ ಆಧರಿಸಿ ದಾವಣಗೆರೆ ಪೊಲೀಸರು ಈ ದರೋಡೆಕೋರರ ಗ್ಯಾಂಗ್ ಮೇಲೆ ದಾಳಿ ಮಾಡ್ತಾರೆ. ಬೀದರ್, ಮಂಗಳೂರಿನ ಬಳಿಕ ಈಗ ದಾವಣಗೆರೆಯ ಟಾರ್ಗೆಟ್. ಉತ್ತರ ಪ್ರದೇಶದಿಂದ ದರೋಡೆಕೋರರ ಗ್ಯಾಂಗ್ ರಾಜ್ಯಕ್ಕೆ ಬಂದಿದೆ. ದಾವಣಗೆರೆಯಲ್ಲಿ 2 ಕಾರಿನಲ್ಲಿ 8 ದರೋಡೆಕೋರರು ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆಯ ಸವಳಂಗ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ದರೋಡೆ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಖಚಿತ ಮಾಹಿತಿಯನ್ನ ಪಡೆದುಕೊಂಡಂತಹ ಪೊಲೀಸರು ಸರಿಯಾದ ಸಮಯಕ್ಕೆ ದಾಳಿ ಮಾಡ್ತಾರೆ. ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ದರೋಡೆ ಗ್ಯಾಂಗ್ ಮತ್ತು ಪೊಲೀಸರ ನಡುವೆ ಸಂಘರ್ಷ ಆಗುತ್ತೆ. ಒಬ್ಬ ದರೋಡೆಕೋರನ ಕಾಲಿಗೆ ಪೊಲೀಸರು ಗುಂಡೇಟನ್ನ ಹಾಕ್ತಾರೆ. ಹೊನ್ನಾಳಿ ತಾಲೂಕು ಅರಬಘಟ್ಟ ಕ್ರಾಸ್ ಬಳಿ ನಡೆದಂತಹ ಘಟನೆ ಇದು. ಖಚಿತ ಮಾಹಿತಿಯ ಮೇರೆಗೆ ದಾವಣಗೆರೆ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾರೆ. ಈ ಸಂದರ್ಭದಲ್ಲಿ ದರೋಡೆಕೋರರು ಹಾಗೂ ಪೊಲೀಸರ ನಡುವೆ ಸಂಘರ್ಷ ಆಗುತ್ತೆ. ಒಬ್ಬ ದರೋಡೆಕೋರನ ಕಾಲಿಗೆ ಪೊಲೀಸರ ಗುಂಡೇಟು ತಗಲುತ್ತೆ. ಸಿನಿಮೆಯ ರೀತಿಯಲ್ಲಿ ದರೋಡೆಕೋರರನ್ನ ಚೇಸ್ ಮಾಡ್ತಾರೆ ಪೊಲೀಸರು. ಕಾರು ನಿಲ್ಲಿಸದೆ ಪೊಲೀಸರ ಮೇಲೇನೆ ದರೋಡೆಕೋರರು ಪ್ರತಿ ದಾಳಿಯನ್ನ ಮಾಡ್ತಾರೆ. ಒಬ್ಬ ಕಾನ್ಸ್ಟೇಬಲ್ ಮೇಲೆ ಮಚ್ಚಿನಿಂದ ದಾಳಿ ಮಾಡ್ತಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಒಬ್ಬನಿಗೆ ಗುಂಡೇಟು ತಗಲಿದೆ. 4 ದರೋಡೆಕೋರರನ್ನ ಈ ಸಂದರ್ಭದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2 ಕಾರನ್ನು ಅಲ್ಲೇ ಬಿಟ್ಟು ಉಳಿದ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ದಾವಣಗೆರೆ ಎಸ್ಪಿ ಉಮಾ ಪ್ರಸಾದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನ್ಯಾಮತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಖಚಿತ ಮಾಹಿತಿಯ ಮೇರೆಗೆನೆ ದಾವಣಗೆರೆ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾರೆ. ಸಿನಿಮೆಯ ರೀತಿಯಲ್ಲಿ ನಡೆಯುತ್ತೆ ಚೇಸಿ. ನಮಗೆ ಒಂದು ಮಾಹಿತಿ ಬರ್ತದೆ, 1-2 ವೆಹಿಕಲಲ್ಲಿ ಇಲ್ಲಿ ದರೋಡೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಈಗೇನು ನ್ಯಾಮತಿ ಕಡೆಗೆ ಅಂತ ಹೇಳಿ. ಅದೇ ಆಧಾರದ ಮೇಲೆ ನಾವು ಇಮಿಡಿಯೇಟಾಗಿ ಎಲ್ಲರಿಗೆ ಅಲರ್ಟ್ ಮಾಡಿ ಎಲ್ಲ ಕಡೆ ಚೆಕ್ ಪೋಸ್ಟನ್ನು ಕೂಡ ಹಾಕ್ತೇವೆ. ಆ ಚೆಕ್ ಪೋಸ್ಟನ್ನು ಹಾಕಿರಬೇಕಾದ್ರೆ ನಮಗೆ ಅಲರ್ಟ್ ಮಾಡಿದಾಗ 1-2 UP ನಂಬರ್ ಪ್ಲೇಟ್ ಇರೋ ವೆಹಿಕಲ್ಸ್ ಚೆಕ್ ಪೋಸ್ಟಿಂದ ಪಾಸ್ ಆಗ್ತಾ ಇರೋದು ಗಮನಕ್ಕೆ ಬರ್ತದೆ. ಕಡೆಗೆ ಬರ್ತಾರೆ. ಆ ಕಡೆ ಹರಿಹರ ಕಡೆಯಿಂದ ಬಂದು ಕಡದಕಟ್ಟೆ ಕಡೆಗೆ ಕ್ರಾಸ್ ಆಗ್ತಾರೆ. ಅಲ್ಲಿ ನಮ್ಮವರು ಏನು ಅವ್ರಿಗೆ ತಡೀತಾರೆ. ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಸ್ಟಾಪ್ ಮಾಡದೆ ಇಮಿಡಿಯೇಟಾಗಿ ಫಾಸ್ಟಾಗಿ ಬರ್ತಾರೆ. ಅಲ್ಲಿದ್ದ ಸಿಬ್ಬಂದಿ ನಮ್ಮ ಇನ್ಸ್ಪೆಕ್ಟರ್ ನ್ಯಾಮತಿ ರವಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಇಲ್ಲಿ ವೆಹಿಕಲ್ ಪಾಸ್ ಆಗಿದೆ, ಬಟ್ ಅವರು ಸ್ಟಾಪ್ ಮಾಡಲಿಲ್ಲ, ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ. ಅದಾದಮೇಲೆ ನೆಕ್ಸ್ಟು ಕಡದಕಟ್ಟೆಯಿಂದ ಅರಬ್ಘಟ್ಟ ಕ್ರಾಸಿಗೆ ಬರ್ತಾರೆ. ಅರಬ್ಘಟ್ಟ ಕ್ರಾಸಿಗೆ ಬಂದಾಗ ನಮ್ಮವರು ಆಲ್ರೆಡಿ ಇವರು ಇನ್ಸ್ಪೆಕ್ಟರು ಮತ್ತು ಅದರ್ಸ್ ರೀಚ್ ಆಗಿರ್ತಾರೆ. ಅಲ್ಲಿಂದ 2 ಏನೋ ವೆಹಿಕಲ್ಸ್ ಇತ್ತು, UP ಪಾಸಿಂಗ್ ವೆಹಿಕಲ್ಸು 2 ಕೂಡ ತುಂಬ ಫಾಸ್ಟಾಗಿ ಹೋಗ್ತಾ ಇತ್ತು. ಇವರು ನೋಡಿ ನಮ್ಮವರು ಇಮಿಡಿಯೇಟಾಗಿ ಈ ಕಡೆಯಿಂದ ಕೂಡ ಬಂದು ಸ್ಟಾಪ್ ಮಾಡಿದ್ದಾರೆ. ಸ್ಟಾಪ್ ಮಾಡಿ ಬಂದಾದಮೇಲೆ ಅವರು ಆ ಕ್ರಾಸಿಂದ ಈ ಕಡೆ ಬಂದು ಇಮಿಡಿಯೇಟಾಗಿ ನಮಗೆ ಅವರು ಎಲ್ಲರಿಗೆ ಸೆಕ್ಯೂರ್ ಮಾಡೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗೆ ಅವನು ಅಲ್ಲಿದ್ದಂತಹ ಒಬ್ಬ ಗ್ರೂಪಲ್ಲಿ ಇದ್ದಂತಹ ಮೆಂಬರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ. ನಮ್ಮ ಇನ್ಸ್ಪೆಕ್ಟ್ರು ವಾರ್ನ್ ಮಾಡಿದ್ದಾರೆ, ಇಲ್ಲ ನೀನು ಶರಣಾಗಬೇಕು ಅಂತ ಏನಿದೆ ಅದು ಪ್ರೊಸೀಜರ್ ಮಾಡ್ತೀವಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.